ಎಸ್, ಈ ಅವ್ಯವಸ್ಥೆ ಬಗ್ಗೆ ಪ್ರತಿಕ್ರಿಯೆಯನ್ನ ನೀಡಲಿಕ್ಕೆ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ತ್ರಿಶೂಲ ಅಪ್ಪಣ್ಣನವರ್. ಇವರು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಉಪನಿರ್ದೇಶಕರು. ನಮಸ್ಕಾರ ಮೇಡಮ್. ನಮಸ್ತೆ, ಹೇಳಿ. ನೋಡಿರ್ಬೋದು ದೃಶ್ಯಾವಳಿಗಳಲ್ಲಿ ಹುಳಗಳು ತಿಂದು ಬಿಟ್ಟು ಓಡಾಡಿದ ಆಹಾರ ಧಾನ್ಯಗಳನ್ನ ಮಕ್ಕಳು ತಿಂತಾ ಇರೋದು. ಅಲ್ಲ, ಒಂದ್ ನಿಮಿಷ ಹೇಳ್ತೀನಿ ಕೇಳ್ರಿ. ಹೇಳಿ. ಅದು ಗೋಧಿ ಮತ್ತ ಅಕ್ಕಿ ಏನಿರತ್ತಲ್ಲ, ನಮಗ್ ಬರೋದು PDS ನಿಂದ, ಫುಡ್ ಕಾರ್ಪೊರೇಷನ್ ಇಂಡಿಯಾದಿಂದ ನಾವು ಅಕ್ಕಿ ಮತ್ತೆ ಗೋಧಿ ಖರೀದಿ ಮಾಡ್ತೀವಿ. ಆಮೇಲೆ ಅಕ್ಕಿ ರವಾ ಗೋಧಿ ರವಾನು ಕೂಡ PDS ನಿಂದ ಏನು ಅಕ್ಕಿ ಮತ್ತೆ ಗೋಧಿ ನಮಗ ಸಪ್ಲೈ ಆಗಿರತ್ತಲ್ಲ, ಅದ್ರದ್ದು ನಾವು MSPTC ನಲ್ಲೇ ಅದನ್ನ ಇದು ಮಾಡಿಸ್ಬಿಟ್ಟು ಏನು ರವೆ ಮಾಡಿಸ್ತೀವಿ, ಅಕ್ಕಿ ರವೆ ಮತ್ತೆ ಗೋಧಿ ರವೆ ಅಂತ ಹೇಳಿ. ಅದು ಅವರು ಬಹಳ ದಿವಸದ ಅಂಗನವಾಡಿ ವರ್ಕರ್ಸ್ ಕೆಲವು ಸಲ ಏನ್ ಮಾಡ್ತಾರಂದ್ರೆ, ಫ್ರೆಶ್ ಸ್ಟಾಕ್ ಏನ್ ಬಂದಿರತ್ತಲ್ಲ, ಆ ಸ್ಟಾಕ್ ನ ಒಂದ್ ಕಡೆ ಇರೋದು, ಹಳೆ ಸ್ಟಾಕ್ ಕೊಡ್ತಾ ಹೋಗೋದು. ದಯವಿಟ್ಟು ಕ್ಷಮಿಸಿ, ತಾವು ಗಮನಿಸಿದ್ರೋ ಇಲ್ಲೋ ಗೊತ್ತಿಲ್ಲ, ಹುಬ್ಬಳ್ಳಿಯ ಒಂದು ಪ್ರಕರಣವ ಈಗಷ್ಟೇ ತೋರ್ಸಿದ್ವಿ ವೀಕ್ಷಕರಿಗೆ. ಅಲ್ಲಿ ಆ ಕಾರ್ಯಕರ್ತೆ ಹೇಳ್ತಾಳೆ, ನಿನ್ನೆಯಷ್ಟೇ ಓಪನ್ ಮಾಡಿದ ಪ್ಯಾಕೆಟ್ ಸ್ವಾಮಿ, ಇದು ಹುಳುಗಳು ಓಡಾಡ್ತಾ ಇದೆ, ಏನ್ ಮಾಡೋದು, ನಾವು ಅಸಹಾಯಕರು, ನಮ್ಮೇಲೆ ಕಂಪ್ಲೇಂಟ್ ಮಾಡ್ತಾರೆ ಅಂತ ಹೇಳಿ. ಯಾವಾಗ ಸಪ್ಲೈ ಆಗಿದೆ ಅಂತ ಅದು ನಿನ್ನೆಯಷ್ಟೇ ತಂದು ಬಿಚ್ಚಿದ ಪೊಟ್ಟಣದಲ್ಲೂ ಕೂಡ ಹುಳುಗಳಿರೋದು. ನಾ ಹೇಳ್ತೀನಿ ಕೇಳಿ ಮೇಡಮ್ ಅವರೇ, ಸ್ವಲ್ಪ ಸಪ್ಲೈ ಯಾವಾಗ ಆಗಿದೆ ಅಂತ ಕೇಳಿ. ಅದು ಸರಿ ಆಯ್ತು ಮೇಡಮ್, ಸರಿ ಆಯ್ತು. ಕಾರ್ಯಕರ್ತರು ತಪ್ಪು ಮಾಡ್ತಿದ್ದಾರೆ, ಅವರು ಸಪ್ಲೈ ಮಾಡಿದನ್ನ ಸ್ಟಾಕ್ ಮಾಡ್ತಾರೆ, ಅಧಿಕಾರಿಗಳು ಏನ್ ಮಾಡ್ತಿದ್ದಾರೆ ಹಾಗಾದ್ರೆ? ಅಲ್ಲ, ನಾನೇನ್ ಕೇಳ್ತಾ ಇದ್ದೀನಿ ನಿಮ್ಗೆ, ಇದು ಯಾವ ಮಂತ್ ನಲ್ಲಿ ಸಪ್ಲೈ, 11ನೇ ತಿಂಗಳು ಅವ್ರಿಗೆ ನವೆಂಬರ್ ನಲ್ಲಿ ಅವ್ರಿಗೆ ಫುಡ್ ಸಪ್ಲೈ ಆಗಿದೆನಾ ಅಥವಾ ಇಲ್ಲ? 11ನೇ ತಿಂಗಳಲ್ಲಿ ಸಪ್ಲೈ ಆಗಿಲ್ದೆ ಹೋದ್ರೆ ಅದು 9, ಈಗ ನಮ್ಮನೆಯಲ್ಲೂ ಕೂಡ ನಾವು ಹೆಸರು ಕಾಳು ತಂದು ಇಟ್ಕೊಂಡ್ವಿ ಅಂತಂದ್ರೆ ಆಯಾ ತಿಂಗಳಲ್ಲಿ ಉಪಯೋಗದೆ ಹೋದ್ರೆ ಬೇಗ ಇದು ಆಗ್ಬಿಡುತ್ತೆ. ಸೊ ಅದು ಸ್ಟಾಕ್ ಯಾವ ಮಂತದ್ದು ಅದು ಸ್ವಲ್ಪ ನನಗೆ ಕೇಳ್ಬಿಟ್ಟು ಹೇಳ್ರಲ್ಲ. ಸೊ ನಾನು ಅದನ್ನ ಎನ್ಕ್ವೈರಿ ಮಾಡಿ ಆಕ್ಷನ್ ತಗೊಳ್ತೀನಿ CDPO ಅಗೇನ್ಸ್ಟ್. ಸರಿ ಮೇಡಮ್, ಇವಾಗ ಯಾವುದೋ ಒಂದು ಅಂಗನವಾಡಿ ಕೇಂದ್ರದ್ದು ನಮಗೆ ಸಿಕ್ತು, ನಾವು ತೋರಿಸ್ತಾ ಇದೀವಿ. ಈ ರೀತಿ ಅನೇಕ ಅಂಗನವಾಡಿ ಕೇಂದ್ರಗಳಲ್ಲೂ ಕೂಡ ಹುಳದಿಂದ ತುಂಬಿರುವ ಆಹಾರವನ್ನ ಪುಟ್ಟ ಮಕ್ಕಳು ತಿಂತಾ ಇರೋದು. ಹಾಗಾದ್ರೆ ಎಷ್ಟು ಅಂಗನವಾಡಿ ಕೇಂದ್ರಗಳ ಮೇಲೆ ನೀವು ಹೋಗ್ಬಿಟ್ಟು ಆಕ್ಷನ್ ತಗೊಳ್ತೀರಿ, ಹೇಗೆ? ನಾನ್ ತಗೊಳ್ತೀನಿ ಖಂಡಿತವಾಗೂ. ನೀವು ಯಾವ್ಯಾವ ಅಂಗನವಾಡಿ ವಿಸಿಟ್ ಮಾಡಿದಿರಲ್ಲ, ಖಂಡಿತವಾಗೂ ನಾನು ಆಕ್ಷನ್ ತಗೊಳ್ತೀನಿ. ಆಕ್ಷನ್ ತಗೊಳ್ದೆ ತಪ್ಪು ಎಲ್ಲ ಆಗ್ತಿದೆ ಹಾಗಾದ್ರೆ ತಮ್ಮ ಪ್ರಕಾರ? ತಪ್ಪು ಎಲ್ಲ ಆಗ್ತಿರೋದು ಯಾಕೆ? ಪೌಷ್ಟಿಕ ಆಹಾರ ಸಿಗ್ತಿಲ್ಲ ಮಕ್ಕಳಿಗೆ? ಕೇಳಿ, ಇಲ್ಲಿ ಅದು ಯಾವ ಮಂತದ ರೇಷನ್ ಅಂತ ನನಗ್ ಬೇಕು ಫಸ್ಟ್. ಯಾಕಂದ್ರೆ ನಾವು 11ನೇ ತಿಂಗಳಲ್ಲಿ ನವೆಂಬರ್ ನಲ್ಲಿ ಸಪ್ಲೈ ಮಾಡಿದ್ದಿತ್ತು ಅಂತಂದ್ರೆ ಖಂಡಿತವಾಗೂ ನಾನು ಅವ್ರ ಅಗೇನ್ಸ್ಟ್ ಕ್ರಮ ತಗೊಳ್ತೀನಿ. ನಾನು MSPTC ಅವ್ರಿಗೆ ನಾನು ಅಮೌಂಟ್ ನೆಕ್ಸ್ಟ್ ಇದರಲ್ಲಿ ನಾನು ಕಟ್ ಮಾಡ್ಕೊಂಡ್ಬಿಡ್ತೀನಿ ಅಂತ ಅವ್ರು ಸಬ್ಮಿಟ್ ಮಾಡಿದ್ರಂದ್ರೆ. ಇದು ಅಕಸ್ಮಾತ್ ಹೇಳ್ತೀನಿ ಕೇಳಿ, ಅಕ್ಟೋಬರ್ ನಲ್ಲಿ ಸಪ್ಲೈ ಆಗಿದ್ದು ಫುಡ್ ಇತ್ತು ಅಂತಂದ್ರೆ ಅದು ಏನೋ ಅಂಗನವಾಡಿ ಕಾರ್ಯಕರ್ತೆಯರ ಇದು ಮಿಸ್ಟೇಕ್. ಅದು ಅಂಗನವಾಡಿ ಕಾರ್ಯಕರ್ತೆಯರ ಮಿಸ್ಟೇಕು, ಪ್ಲಸ್ ಅಲ್ಲಿ ಅಂಗನವಾಡಿ ಸೂಪರ್ವಿಷನ್ ಮಾಡೋ ಸೂಪರ್ವೈಸರ್ಸ್ ಇರ್ತಾರೆ. ಆ ಸೂಪರ್ವೈಸರ್ಸ್ ಕೂಡ ಇದನ್ನ ಗಮನ ಇಡ್ಬೇಕಾಗತ್ತೆ. ನಾನ್ ಇವತ್ತು 2 ಅಂಗನವಾಡಿಗೆ ಹೋಗಿ ಬಂದಿದ್ದೀನಿ. ಯೂಶುವಲಿ ನಂಗೆ ಟೈಮ್ ಸಿಕ್ಕ ತಕ್ಷಣ ನಾನು ಹೋಗ್ತೀನಿ ಅಂಗನವಾಡಿಗೆ. ನಾವೇಕಿದ್ರೆ ನಾನು ರಿಜಿಸ್ಟರ್ ಕೂಡ ನಿಮ್ಗೆ ತೋರಿಸ್ತೀನಿ, ನಾನು ರಿಜಿಸ್ಟರ್ ನಲ್ಲಿ ಏನೇನ್ ಬರ್ದಿರ್ತೀನಿ ಅಂತ ಹೇಳಿ. ಈಗ 11ನೇ ತಿಂಗಳಿನಲ್ಲಿ ಫುಡ್ ಇನ್ನ ಸಪ್ಲೈ ಆಗಿಲ್ಲ, ಯಾವ್ದು ನವೆಂಬರ್ದು. ಈಗ IMA ಇಟ್ಕೊಂಡದ್ದು ಅಕ್ಟೋಬರ್ ನಲ್ಲಿರೋ ಇದ್ದದ್ದು ಫುಡ್ ಅವಳ ಹತ್ರ ಇದೆ. ಈಗ ಅಕ್ಟೋಬರ್ ನಲ್ಲಿರೋ ಹೆಸರು ಕಾಳನ್ನ ನವೆಂಬರ್ ಪೂರ್ತಿ ಮುಗಿಯಕ್ ಬಂದ್ರು ಕೂಡ ಅವ್ರು ಇಟ್ಕೊಂಡ್ ಬಿಟ್ಟಿದಾರ. ಅಂದ್ರೆ ಇದು 11ನೇ ತಿಂಗಳು ಸಪ್ಲೈ ಆಗದೆ ಇರೋ ಅಂತ ಏನು ಫುಡ್ ಇವ್ರು ಕೊಟ್ರು ಅಂತಂದ್ರೆ 10ನೇ ತಿಂಗಳು ತೋರ್ಸಿದ್ರೆ ಮತ್ತೆ ಹೆಸರು ಕಾಳು ಎಲ್ಲ ಏನಾಗತ್ತಾ ಹೇಳ್ರಿ? ಸರಿ ಮೇಡಮ್, ನೀವ್ ಹೇಳ್ತೀರಿ ಲೆಕ್ಕಾಚಾರಗಳು ಆ ತಿಂಗಳದು ಈ ತಿಂಗಳದು ಇದೆಲ್ಲ ಸರಿ, ಆದ್ರೆ ಕಡೆದಾಗಿ ಮಕ್ಕಳು ತಿಂತಾ ಇದ್ದಾರೆ ಆತರ ಆಹಾರ. ಯಾರೋ ಮಾಡಿದ ತಪ್ಪಿಗೆ ಯಾರೋ ಶಿಕ್ಷೆ ಅನುಭವಿಸಿದ್ದಾರೆ ಅಂದ್ರೆ ಇದನ್ನ ತಡೆಗಟ್ಟೋದು ಹೇಗೆ ಅಂತ ಹೇಳಿ. ಎಲ್ಲಿ ಹೋಗಿದ್ದೀರಲ್ಲ, ಖಂಡಿತವಾಗೂ ನಾ ಆಕ್ಷನ್ ತಗೋತೀನಿ. ನನಗೆ ಹೇಳ್ರಿ ಯಾವ ಅಂಗನವಾಡಿ ಅಂತ. ನಾನು ಊಟ ಮಾಡ್ತಾ ಇದ್ದೀನಿ, ಈಗ ಇಮಿಡಿಯೇಟ್ ಆಗಿ ಅಲ್ಲೇ ಹೋಗ್ತೀನಿ ನಾನು. ಸರಿ ಮೇಡಮ್, ಇದೊಂದು ಕೇಂದ್ರದ ಕಥೆ ಆಯ್ತು. ಈಗ ನಮಗೆ ಗೊತ್ತಿಲ್ಲದೆ ಇರೋ ಸಾಕಷ್ಟು ಅಂಗನವಾಡಿ ಕೇಂದ್ರಗಳಲ್ಲಿ ಈ ರೀತಿ ಆಗಿರ್ಬೋದು. ತಡೆಗಟ್ಟೋದು ಹೇಗೆ? ನಿಮ್ಮ ಸಲಹೆ ಕೇಳ್ತಿದೀವಿ, ತಡೆಗಟ್ಟೋದು ಹೇಗೆ? ಎಲ್ಲ ಆಗ್ತಿದೆ ಲೋಪ. ಇನ್ನೊಂದು ನಾನು ಹೇಳ್ತೀನಿ ಕೇಳಿ, ಇನ್ನೊಂದು ನಾನೇನು ಈ ರೀತಿ ಆಗ್ತಾ ಇರತ್ತಂತ ಹೇಳ್ಬಿಟ್ಟು DC ಅವ್ರು ನಮ್ಗೆ ಇಸ್ಕಾನ್ ಇದು ಕೇಳಿದ್ರು, ಹುಬ್ಳಿ ಧಾರವಾಡ ಅರ್ಬನ್ ಇದೆ. ಸೊ ಅದನ್ನ ನಾವು ಕೊಟ್ಟಿದೀವಿ. ನನ್ಗೇನ್ ಅನ್ಸುತ್ತೆ, ಈಗ ಬಿಸಿ ಊಟ ಹೆಂಗ್ ಹೋಗುತ್ತಲ್ಲ ಇಸ್ಕಾನ್ ನಿಂದ, ಹಂಗ ಅದೇ ರೀತಿ ಹುಬ್ಳಿ ಧಾರವಾಡ ಅರ್ಬನ್ಗೂ ಕೂಡ ಇಸ್ಕಾನ್ ಫುಡ್ ಹೋಯ್ತು ಅಂತಂದ್ರೆ ಒಳ್ಳೇದು ಅಂತ ನನಗೆ ಅನ್ಸುತ್ತೆ. ಸರಿ, ಈಗ ಮೇಡಮ್ ರೈಟ್, ನಿಮಗೆ ಇವಾಗ ನಾವು ಹೇಳ್ತಾ ಇರೋ ಪ್ರಕರಣ ಹುಬ್ಬಳ್ಳಿಯ ಗಿರಣಿ ಚಾಳ ಅನ್ನೋ ಒಂದು ಅಂಗನವಾಡಿ ಕೇಂದ್ರದಲ್ಲಿ ನಡೆದಿರೋದು. ಇಲ್ಲಿ ಅವ್ಯವಹಾರ ನಡೆದಿದೆ ಅಥವಾ ಏನೋ ಮೋಸ ಆಗ್ತಿದೆ ಮಕ್ಕಳಿಗೆ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗಿರೋದು. ಸೊ ತಾವು ಯಾವಾಗ ಹೋಗ್ತೀರಿ? ಸ್ಪಾಟ್ ವಿಸಿಟ್ ಯಾವಾಗ ಹೋಗ್ತೀರಿ? ಅಲ್ಲ, ಈಗ ಹೋಗ್ತೀನಿ, ಊಟ ಮಾಡ್ತಾ ಇದ್ದೀನಿ, ಈಗ ಹೋಗ್ತೀನಿ. ನಾನು ಸ್ಟಾಫ್ ಕರ್ಕೊಂಡು ಹೋಗ್ತೀನಿ ನಾನು ಗಿರಣಿ ಚಾಳ ಅಂಗನವಾಡಿ ಕೇಂದ್ರಕ್ಕೆ.
ಹೋಗ್ ಬಂದ್ಬಿಟ್ಟು ನಾನು ಅಲ್ಲಿ ಕ್ರಮ ತಗೋತೀನಿ, ಖಂಡಿತವಾಗೂ ಕ್ರಮ ತಗೋತೀನಿ. ನಾ ಯಾವತ್ತೂ ಈ ರೀತಿ ಮಾಡಿಲ್ಲ, ಮಾಡಕ್ಕೂ ಅವಕಾಶ ಕೊಡೋದಿಲ್ಲ. ಸರಿ, ತ್ರಿಶೂಲ ಮೇಡಮ್ ಅವರು ಸದ್ಯದಲ್ಲೇ ಹೋಗ್ತಿದ್ದಾರೆ. ಇವತ್ತು ಸಂಜೆ ಒಳಗಡೆ ನಮ್ಗೆ ಎಲ್ಲಿ ಮೋಸ ಆಗಿದೆ, ಎಲ್ಲಿ ಅವ್ಯವಹಾರ ಆಗಿದೆ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗುತ್ತೆ. ನಾವು ಭರವಸೆ ಇಡಬಹುದು. ಓ 100% ಇಡ್ರಿ. ನಾನೀಗ ಊಟ ಮಾಡ್ತಾ ಇದ್ದೀನಿ, ಊಟ ಮುಗಿದ ತಕ್ಷಣ ಹುಬ್ಬಳ್ಳಿದ ಗಿರಣಿ ಚಾಲ್ ಅಂತ ಹೇಳಿದ್ರಲ್ಲ ನೀವು, ಅಲ್ಲಿ ಹೋಗ್ತೀನಿ ನಾನು. ಹೋಗ್ಬಿಟ್ಟು ಯಾವಾಗ ಸಪ್ಲೈ ಆಗಿದೆ ಏನು ಅಂತ ಎಲ್ಲ ನೋಡ್ತೀನಿ ನಾನು. ನೋಡ್ಬಿಟ್ಟು ನಿಮ್ಗೆ ಖಂಡಿತವಾಗ್ಲೂ ನಿಮ್ಗೆ ನಾನು ಏನ್ ಮಾಹಿತಿ ಕೊಡ್ತೀನಿ. ನಾನು ಅದ್ರಲ್ಲಿ ಏನೋ ಮುಚ್ಚುಮರೆ ಮಾಡೋದೇ ಇಲ್ಲ. ನಂದು ಸರ್ವಿಸ್ ಬಂದಿದೆ ಅಮ್ಮ. ರೈಟ್, ಧನ್ಯವಾದ ತ್ರಿಶೂಲ ಅಪ್ಪಣ್ಣನವರೇ ಸುವರ್ಣ ನ್ಯೂಸ್ ಜೊತೆ ಮಾತನಾಡಿದಕ್ಕೆ. Ini yang pertama,